ಪ್ರೆಗ್ನೆನ್ಸಿನಲ್ಲಿ ನೀರು ಹೋಗೋದು ಅಂದರೆ ಏನು? ಸೊ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ಒಂದು ವಾಟರ್ ಬ್ಯಾಗ್ನಲ್ಲಿ ಮಗು ಇರುತ್ತೆ ಗರ್ಭಚೀಲದೊಳಗಡೆ. ಸೊ ಈ ವಾಟರ್ ಬ್ಯಾಗ್ ಅನ್ನೋದು ಈ ಬಲೂನ್ ಒಳಗಡೆ ಒಂದು ಮಗು ಇರೋ ಥರ. ಸೊ ಈ ಬ್ಯಾಗ್ ಒಳಗಡೆ ನೀರು ಏನಾದರೂ ಲೀಕ್ ಆಗಕ್ಕೆ ಶುರುವಾದರೆ ಹೊರಗಡೆಗೆ, ಅದಕ್ಕೆ ನಾವು ವಾಟರ್ ಬ್ರೇಕ್ ಅಂತ ಹೇಳ್ತೀವಿ. ಸೊ ಇದು ಆಮ್ನಿಯಾಟಿಕ್ ಫ್ಲೂಯಿಡು ಹೊರಗಡೆ ಬರೋದು. ಇದಕ್ಕೆ PROM ಅಂದರೆ ಪ್ರಿಮೆಚ್ಯೂರ್ ರಪ್ಚರ್ ಆಫ್ ಮೆಂಬ್ರೇನ್ಸ್ ಅಂತ ನಾವು ಹೇಳ್ತೀವಿ. ಸೊ ಈ ಪ್ರಿಮೆಚ್ಯೂರ್ ರಪ್ಚರ್ ಆಫ್ ಮೆಂಬ್ರೇನ್ಸ್ ಆಗೋದು ಯಾವಾಗ ಲೇಬರ್ ಪ್ರಾಸೆಸ್ ಶುರು ಆಗಬೇಕು ಅಂತ ಇರುವಾಗ ಇದು ಆಗ್ಬೋದು, ಇಲ್ಲ ಇನ್ಫೆಕ್ಷನ್ ಇರುವಾಗ ಇದು ಆಗ್ಬೋದು. ಇದಾದ್ಮೇಲೆ ನಮಗೆ 24 ಗಂಟೆಗಳ ಕಾಲ ಟೈಮ್ ಇರುತ್ತೆ ಡೆಲಿವರಿ ಮಾಡಲಿಕ್ಕೆ. ಸೊ ಇದನ್ನು ನಾವು ಪೇನ್ ಇಂಡ್ಯೂಸ್ ಮಾಡಿಬಿಟ್ಟು ಕೂಡ ನಾವು ಡೆಲಿವರಿ ಮಾಡ್ಬೋದು ಮಗು ತಲೆ ಕೆಳಗಡೆ ಇದ್ದಾಗ. ಮತ್ತೆ ಯಾವುದೇ ರೀತಿ ಅವ್ರಿಗೆ ಕಾಂಪ್ಲಿಕೇಶನ್ ಇಲ್ದೇನೆ ನಾರ್ಮಲ್ ಡೆಲಿವರಿ ಮಾಡ್ಬೋದು ಅಂತ ಹೇಳಿದಾಗ ನಾವು ವಾಟರ್ ಬ್ರೇಕ್ ಆದ್ಮೇಲೆ ಕೂಡ ನಾವು ನಾರ್ಮಲ್ ಡೆಲಿವರಿನ ನಾವು ಮಾಡ್ಬೋದು. ಸೊ ಈ ತರ ಆದಾಗ ತಕ್ಷಣವಾಗಿ ನೀವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಚೆಕಪ್ ಮಾಡಿಸ್ಕೋಬೇಕಾಗತ್ತೆ.